ನಮಸ್ಕಾರ ವೀಕ್ಷಕರೇ, ಮಿಂಟ್ ಕಾಯಿನ್ ಕಲೆಕ್ಷನ್ ಚಾನಲ್ಗೆ ನಿಮಗೆ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲ್ನಲ್ಲಿ ನಿಮಗೆ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಮತ್ತು ನೋಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಾ ಇರುತ್ತೇವೆ. ನಾಣ್ಯಗಳನ್ನು, ನೋಟುಗಳನ್ನು ತಿಳಿಯುವುದು ಹೇಗೆ, ಅದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಕೊಡುತ್ತಿರುತ್ತೇವೆ. ಮತ್ತು ಪರ್ಚೇಸ್ ಆ್ಯಂಡ್ ಸೇಲ್ ಅಂದರೆ ಮಾರಾಟ ಮತ್ತು ಕೊಂಡುಕೊಳ್ಳುವುದು ಹೇಗೆ ಅನ್ನೋರ ಬಗ್ಗೆನೂ ನಾವು ನಿಮಗೆ ತಿಳುವಳಿಕೆಯನ್ನು ನೀಡ್ತಾ ಇರ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಬೇರೆಯವರಿಗೆ. ಒಳ್ಳೆ ಕಾಯಿನ್ಸ್ ಇದ್ದರೆ ನಿಮ್ಮ ಹತ್ರ ನಮಗೆ ಕಮೆಂಟ್ ಮಾಡಿ, ಅದರ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಳಿ ವೀಕ್ಷಕರೇ. ಇವತ್ತು ₹2 ಕಾಯಿನ್ ಬಗ್ಗೆ, ಸ್ಕ್ಯಾಶ್ ಕಾಯಿನ್ ಬಗ್ಗೆ ಹೇಳ್ತೀನಿ. ನಿಮಗೆ ಯಾವ್ದು ಕಲೆಕ್ಟ್ ಮಾಡಬೇಕು, ಯಾವ್ದು ಕಲೆಕ್ಟ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ. ₹2 ಕಾಯಿನು ನ್ಯಾಷನಲ್ ಇಂಟಿಗ್ರೇಷನ್ ಕಾಯಿನು ಶುರುವಾಗಿ 1990 ಕಾಯಿನ್ಸ್ ಫಸ್ಟ್ ಇದು ಮಾಡಿ ₹2 ಕಾಯಿನ್ ಇದು ಮಾಡಿದ್ದು, ಪ್ರಿಂಟ್ ಮಾಡಿದವರು. ಸೊ 1993 ಇದು ಮಿಂಟೇಜಲ್ಲಿ ಪ್ರಿಂಟ್ ಮಾಡಿ ಮೂರು ಕಡೆ ಪ್ರಿಂಟ್ ಮಾಡಿದ್ದಾರೆ. ಅದು ಬಾಂಬೆ, ಕ್ಯಾಲ್ಕಟಾ, ಹೈದರಾಬಾದ್ 3 ಕಡೆ ಮಾಡಿದ್ದಾರೆ. ನಾಯ್ಡಲ್ಲಿ ಮಾಡಲಿಲ್ಲ. 3 ಕಡೆಯೂ ಸ್ಕ್ಯಾಶ್ ಆಗಿದೆ. 3 ಕಡೆಯೂ ಸ್ಕ್ಯಾಶ್ ಆಗಿದೆ. 3 ಕಡೆ ಸ್ಕ್ಯಾಶ್ ಅಂದರೆ ಬಾಂಬೆದು ಇನ್ನೂ ₹70 to ₹80 ಬಾಂಬೆ 1990 ಬಾಂಬೆ ಮಿಂಟಿಂದ ಇನ್ನೂ ₹70 to ₹80 1990 ಕ್ಯಾಲ್ಕಟಾ ಮಿಂಟು ಎಲ್ಲ 3 ಸ್ಕ್ಯಾಶ್ ಅಂತ ಇದೆ. ಅದು ₹70 to ₹80 ಇದೆ. ಹೈದರಾಬಾದ್ ಮಿಂಟು ಸ್ಕ್ಯಾಶ್ ಅಂತ ಇದೆ, ಮತ್ತು ಸಿಗ್ತಾ ಇಲ್ಲ. ಅದು ಸ್ಕ್ಯಾಶಲ್ಲೇ ₹400 ಇದೆ. ಈಗ ಅದು ನಮಗೆಲ್ಲೂ ಸಿಕ್ಕಲಿಲ್ಲ. ಅದು ನೋಡೋದು ₹700 ಡಿಮಾಂಡ್ ಮಾಡ್ತಾಯಿದ್ದಾರೆ ಎಕ್ಸಿಬಿಷನಲ್ಲಿ. ಸೊ ಹೈದರಾಬಾದ್ ಮಿಂಟು 1990 ಕಲೆಕ್ಟ್ ಮಾಡಿ, ದಯವಿಟ್ಟು ಕಲೆಕ್ಟ್ ಮಾಡಿ. ಸಿಕ್ಕಿದ್ರೆ ಜಾಸ್ತಿ 10 ಕಾಯಿನ್ 20 ಕಾಯಿನ್ ಆಗಲಿ ಸಿಕ್ಕಿದ್ರೆ, ಇದು ಸರ್ಕ್ಯುಲೇಷನ್ ಸಿಕ್ಕಿದ್ರೆ ಒಳ್ಳೆಯದು. UNC ಕಂಡೀಷನ್ ಸಿಕ್ಕರೆ ತುಂಬ ಒಳ್ಳೆಯದು. UNC ಕಂಡೀಷನ್ ನಿಮಗೆ ಎಕ್ಸಿಬಿಷನ್ ಬಿಟ್ಟರೆ ಎಲ್ಲೂ ಸಿಕ್ಕಲ್ಲ. ಆ್ಯಕ್ಚುಲಿ ಇದೆಲ್ಲ 1990 ರನ್ನಿಂಗ್ ಕಂಡೀಷನ್ ತೊಗೊಳ್ಳಿ. ಆದಷ್ಟು ಒಳ್ಳೆ ಕಾಯಿನ್ ನೋಡಿ ತೊಗೊಳ್ಳಿ ನೀವು. ಆಮೇಲೆ ಯಾವುದು ಕಾಯಿನ್ ಸಿಗ್ತಾಯಿಲ್ಲ, UNC ಅಂತಾರೆ. ಆಮೇಲೆ ಲಾಸ್ಟ್ UNCನೂ ಸಿಕ್ಕಲ್ಲ. ಯಾವುದು ಸಿಗ್ತಾಯಿಲ್ಲ. ಈಗ ಚಿತ್ತರಂಜನ್ ದಾಸು ನೋಡಿ, ಇದು ಕಮಮರೇಟಿವ್ ಕಾಯಿನ್ಸ್ಗಳೆಲ್ಲ ಸಿಗ್ತಾಯಿಲ್ಲ. ₹2 ತುಂಬ ಕಮ್ಮಿ ಆಗಿದೆ ಈಗ. ಅದಕ್ಕೆ ಇದೊಂದು ಬೆಸ್ಟ್ ಚಾಯ್ಸ್ ನಿಮಗೆ. 1990 ಹೈದರಾಬಾದ್ ಮಿಂಟು ₹400 UNC ಇಲ್ಲಿದೆ. ನಿಮಗೆ ಇದು ಸರ್ಕ್ಯುಲೇಷನ್ ಸಿಕ್ಕಿದ್ರೆ ಇನ್ನೂ ಬೆಸ್ಟ್. ಅದು ಯಾಕೆ ₹2 ಸಿಗ್ತದೆ ನಿಮಗೆ. ಆಯ್ತು. ನೆಕ್ಸ್ಟು 1992 ಬಾಂಬೆ ಮಿಂಟು ₹50 ಕ್ಯಾಲ್ಕಟಾ ಮಿಂಟು ₹50 ಹೈದರಾಬಾದ್ ಮಿಂಟು ₹50 ಎಲ್ಲ ಕಾಮನಲ್ಲಿದೆ 92. ಬಟ್ 92 ಕ್ಯಾಲ್ಕಟಾ ಮಿಂಟು ತುಂಬ ಶಾರ್ಟೇಜಲ್ಲಿದೆ. 1992 ₹2 ಕಾಯಿನ್ ಗಮನ ಇಟ್ಕೊಳ್ಳಿ. ಅದು ಕ್ಯಾಲ್ಕಟಾದು ಶಾರ್ಟೇಜಲ್ಲಿದೆ ಸ್ವಲ್ಪ. ಸೊ ಅದು ನೆಕ್ಸ್ಟು ಸ್ಕ್ಯಾನ್ ಆಗಿ ವ್ಯಾರ್ ಆಗ್ಬೋದು. ಕಲೆಕ್ಟ್ ಮಾಡ್ಕೊಳ್ಳಿ. 1992 ನಾಯ್ಡು ₹5000 ರ್ಯಾರಲ್ಲಿದೆ. ನನ್ನ ಡೌಟು ನಿಮಗೇನೋ ಸಿಕ್ಕೋದು ಕಾಯಿನು ಇದ್ದರೆ ಸಿಕ್ಕಿದ್ರೆ ಒಳ್ಳೆಯದು. ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಸಿಗ್ತಾಯಿಲ್ಲ. ಅದು ಎಲ್ಲೂ ₹5000 ಇದೆ. ನೀವು UNC ಕಂಡೀಷನ್ಗೆ ಪಕ್ಕ ಕಂಡೀಷನ್ ₹7000 ಸೇಲ್ ಆಗ್ತದೆ ನಾಯ್ಡು ಮಿಂಟ್. ಅದು ಸಿಕ್ಕಲ್ಲ, ನೀವು ಟ್ರೈ ಮಾಡಿ, ಸಿಗ್ತದೆ. 93 ಯಾವ ಕಾಯಿನೂ ಇಲ್ಲ, ಎಲ್ಲ ಕಾಮನಲ್ಲಿದೆ. ನೀವು ಕಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 93 ₹2 ಸುಮ್ಮನೆ ವೇಸ್ಟ್ ಆಗ್ತದೆ, ಟೈಮ್ ವೇಸ್ಟ್. ಅಂದರೆ ನಿಮ್ಗೆ ಗ್ರ್ಯಾಜುಯಲ್ 20 ವರ್ಷ ಆದರೆ ಬರ್ಬೋದು. ಅದೆಲ್ಲ ಒಂದು 10 ವರ್ಷ 5 ವರ್ಷ ಹೇಳೋಕ್ಕಾಗಲ್ಲ. ಕಾಯಿನ್ ಸ್ಟಾಪ್ ಆಗ್ತದೆ ಅಂತ ಯಾರೋ ಹೇಳಿದ್ದಾರೆ. ಇನ್ನು ನಮ್ಗೆ ಗೊತ್ತಿಲ್ಲ ಇನ್ನು ಯಾವಾಗ ಸ್ಟಾಪ್ ಆಗ್ತದೆ, ಏನು ಇನ್ನು ಪ್ರಿಂಟ್ ಇದೆಯಾ ನೆಕ್ಸ್ಟ್ ಅಂತ ಗೊತ್ತಿಲ್ಲ. 1994 ನಾಯ್ಡು ಮಿಂಟ್ ತೊಗೊಳ್ಳಿ. ಅದು ಸ್ಕ್ಯಾಶ್ ಆಗಿತ್ತು, ಈಗ ಸ್ವಲ್ಪ ಡಿಮಾಂಡಲ್ಲಿದೆ. ಅದು ಅಬೌವ್ ₹200 ಇದೆ UNC ರೇಟಲ್ಲಿ. 1995 ಯಾವುದೂ ಇಲ್ಲ, ಯಾವ ಮಿಂಟೂ ಇಲ್ಲ ಅಲ್ಲಿ. 1995 ಯಾವುದು ಮುಟ್ಬೇಡಿ, ಯಾವುದು ಇಲ್ಲ ಅಲ್ಲಿ. ಯಾಕಂದರೆ ಅದು ಸ್ಕ್ಯಾಶ್ ಆಗಬೇಕು, ರ್ಯಾರ್ ಆಗುವಾಗ ಆಗ್ತದೆ. 5 ವರ್ಷ ಮೇಲೆ ಬೇಕಾ ಇನ್ವೆಸ್ಟ್ಮೆಂಟು ಇಟ್ಕೊಬೋದು. 94 ಇನ್ವೆಸ್ಟ್ಮೆಂಟಿಗೆಲ್ಲ ಇಟ್ಕೊಬೋದು. ನಾಯ್ಡು ಮಿಂಟು ಸ್ಕ್ಯಾಶ್ ಆಗಿದೆ, ರ್ಯಾರ್ ಆಗ್ತದೆ ಅದು. ಸೊ ಇಟ್ಕೊಂಡು 2-3 ಇಯರ್ಸಲ್ಲಿ ಎಲ್ಲ ಇದು ಜಾಸ್ತಿ ಆಗ್ತದೆ ಅಮೌಂಟ್. ಇದು ₹2 ಈಗ ನಿಮಗೆ ಎಲ್ಲಾರ UNC ಎಕ್ಸಿಬಿಷನ್ ತೊಗೊಳೋದಂದರೆ ₹200 UNC ಕಂಡೀಷನ್ ಸಿಗ್ತದೆ ನಿಮಗೆ. 1996 ಕ್ಯಾಲ್ಕಟಾ ಮಿಂಟು ಅದು ಸ್ಕ್ಯಾಶ್ ಆಗಿತ್ತು. 1996 ನಾಯ್ಡು ಮಿಂಟು ಸ್ಕ್ಯಾಶ್ ಆಗಿತ್ತು. ಈಗ ರ್ಯಾರ್ ಆಗಿದೆ.
ನಾಯ್ಡೋ ಮಿಂಟು 1996 ತುಂಬ ಕಷ್ಟ ಸಿಕ್ಕೋದು. ಕ್ಯಾಲ್ಕಟಾ ಮಿಂಟು ಕಷ್ಟ ಇದೆ ಸಿಕ್ಕೋದು. ಸಿಕ್ಕಿದೆ ಕಲೆಕ್ಷನ್ ಮಾಡ್ಕೊಳ್ಳಿ, ಈಗಲೇ ಮಾಡ್ಕೊಳ್ಳಿ. ಇನ್ನು 1-2 ಇಯರ್ಸಿಗೆ ಇದೆಲ್ಲ 500-600 ರುಪೀಸ್ ಹತ್ರ ಹೋಗ್ತದೆ. 1997 2 ರುಪೀಸ್ ಕಾಯಿನು ಬಾಂಬೆ ಮತ್ತು ಕ್ಯಾಲ್ಕಟಾ ಹೈದ್ರಾಬಾದ್ 3 ಸ್ಕ್ಯಾರ್ಸ್ ಆಗಿದೆ. ಮತ್ತು ಬಾಂಬೆ ಕ್ಯಾಲ್ಕಟಾ ತುಂಬ ಕಮ್ಮಿಯಲ್ಲಿ ಸಿಗ್ತಾಯಿದೆ, ಮಿಂಟೇಜ್ ಕಮ್ಮಿ ಅದು ಸಿಗ್ತಾ ಇಲ್ಲ. ಸ್ಕ್ಯಾರ್ಸ್ ಆಗಿಬಿಟ್ರೆ ಈಗ ರ್ಯಾರ್ ಆಗ್ತಾಯಿದೆ. ಇದು 200 ರುಪೀಸಲ್ಲಿದೆ UNC ರೇಟಲ್ಲಿ. 2 ಕಾಯಿನ್ 200 ರುಪೀಸಲ್ಲಿದೆ. ಹೈದ್ರಾಬಾದ್ ಮಾತ್ರ ಸ್ವಲ್ಪ ಕಮ್ಮಿಲಿದೆ, 100 ರುಪೀಸಲ್ಲಿದೆ. ಅದು ಹೈದ್ರಾಬಾದ್ 100 ರುಪೀಸಲ್ಲಿದೆ. 1998 ಬಾಂಬೆ ಮಿಂಟ್ ಸ್ಕ್ಯಾರ್ಸ್ ಆಗಿದೆ, ಬಟ್ 50 ರುಪೀಸ್ UNC ಕಾಯಿನ್ ಸಿಗ್ತದೆ. ರ್ಯಾರಿಗೆ ಹೋಗ್ತಾಯಿದೆ. ರ್ಯಾರಿಗೆ ಈಗ ಸದ್ಯಕ್ಕಿಲ್ಲ, 1-2 ಇಯರ್ಸ್ ಆಗ್ಬೋದು. ಇದು 2 ಇಯರ್ಸ್ ಆಗ್ತದೆ ರ್ಯಾರಿಗೆ. ಇವನ್ ಹೈದ್ರಾಬಾದ್ ಮಿಂಟ್ 1998 ಸ್ಕ್ಯಾರ್ಸಿಗೆ ಹೋಗಿದೆ. ಅದು ನಿಮಗೆ ಒಂದು 50-70 ರುಪೀಸಲ್ಲಿ UNCಲಿ ಸಿಗ್ತದೆ. UNC ಅವರ ರನ್ನಿಂಗ್ ಕಂಡೀಷನ್ ನೋಡಿ ನೀವು. ಸರ್ಕ್ಯುಲೇಷನ್ ಸಿಕ್ಕಿದ್ರೆ ಒಳ್ಳೆಯದು. ಇದೆಲ್ಲ ಸರ್ಕ್ಯುಲೇಷನ್ಲಿ ಕಷ್ಟ ಆಗ್ತದೆ. 1999 ಏನೂ ಇಲ್ಲ, ಯಾವ ಮಿಂಟೂ ಇಲ್ಲ ಇದರಲ್ಲಿ, ಎಲ್ಲ ಕಾಮನ್ನಲ್ಲಿದೆ. 2000 ಕಾಮನ್ನಲ್ಲಿದೆ. ಎಲ್ಲ 4-5 ಮಿಂಟು, 5 ಮಿಂಟ್ ಇದೆ 2000ಅಲ್ಲಿ. 1999 5 ಮಿಂಟು, 1998 ಇದೆ 6 ಮಿಂಟಲ್ಲಿದೆ. 1998 6 ಮಿಂಟಲ್ಲಿದೆ ಅದು. ಹಂಗಾಗಿ ಅದು ಎಲ್ಲ ಕಾಮನಲ್ಲಿ ಬರ್ತದೆ. ಜಾಸ್ತಿ ಪ್ರಿಂಟ್ ಆಗಿದ್ದನಿಗೆ ಕಾಮನ್ ಇರ್ತದೆ. 2000 ಏನಿಲ್ಲ, 2001 ಏನಿಲ್ಲ, ಎಲ್ಲ ಕಾಮನ್ನಲ್ಲಿದೆ. ನಿಮ್ಮ 2002 ನಾಯ್ಡೋ ಮಿಂಟ್ ಒಂದು ಕಲೆಕ್ಟ್ ಮಾಡಿ ಸಿಕ್ಕಿದ್ರೆ ಕೈಗೆ, ಅದು ಇದು ಮಾಡಬೇಡಿ, ಕೈಲಿ ಇಟ್ಕೊಳ್ಳಿ ನೀವು. 1 or 2 ಇಯರ್ಸಲ್ಲಿ ಒಳ್ಳೆ ರೇಟ್ ಬರ್ತದೆ ಅದು. ಯಾಕಂದರೆ ಅದು ಈಗೇ 200 ರುಪೀಸಲ್ಲಿದೆ. ನಾಯ್ಡೋ ಮಿಂಟು 2 ರುಪೀಸ್ ಕಾಯಿನು 2002 200 ರುಪೀಸ್ UNC ಕಂಡೀಷನಲ್ಲಿದೆ. ಇದು 2003 ಏನಿಲ್ಲ, ನಿಮಗೆ ಏನು ಸಿಗ್ತದೆ. 2004 ನೀವು ಆದಷ್ಟು ಎಲ್ಲ ಕಲೆಕ್ಟ್ ಮಾಡಿ. ಯಾಕಂದರೆ ಬಾಂಬೆ ಮಿಂಟು ಸ್ಕ್ಯಾರ್ಸಲ್ಲಿದೆ, 50 ರುಪೀಸಲ್ಲಿದೆ UNC. 2004 2 ರುಪೀಸ್ ಕಾಯಿನ್ ಬಾಂಬೆ ಮಿಂಟು 50 ರುಪೀಸಲ್ಲಿದೆ. ಸೊ ಹೈದ್ರಾಬಾದ್ ಮಿಂಟು 200 ರುಪೀಸಲ್ಲಿದೆ, ಸ್ಕ್ಯಾರ್ಸಲ್ಲಿದೆ, ರ್ಯಾರ್ ಆಗಿದೆ. 2004 ಹೈದ್ರಾಬಾದ್ ಮಿಂಟು ಸಿಗ್ತಾಯಿಲ್ಲ. 2004 ಬಾಂಬೆ ಮಿಂಟ್ ಕಮ್ಮಿ ಆಗಿದೆ. 2004 ಕ್ಯಾಲ್ಕಟಾ ಮಿಂಟ್ ರ್ಯಾರಲ್ಲಿದೆ. 1500ಇಂದ 2000 ರುಪೀಸ್ ತನಕನಿದೆ UNC ಕಂಡೀಷನ್ನಲ್ಲಿ. ನೋಡಿ ಸಿಕ್ಕಿದ್ರೆ ಅದು ರ್ಯಾರಲ್ಲಿದೆ. ಬಟ್ ನಾನು ಸ್ಕ್ಯಾಶ್ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮ್ಮ ಫ್ಯೂಚರಿಗೆ ಸುಮ್ಮನೆ ಕಲೆಕ್ಷನ್ ಮಾಡ್ಕೊಬೋದು. ಸುಮ್ಮನೆ ನಾವು ರ್ಯಾರ್ ಬಗ್ಗೆ ಹೇಳಿ ನೀವು ಹುಡುಕಿ ನೀವು ಸುಸ್ತಾಗಬಾರ್ದು ಅದ್ರ ಬಗ್ಗೆ. ಆಮೇಲೆ ತಲೆ ಕೆಟ್ಟು ನೀವು ಇದು ಕಲೆಕ್ಷನು ಮಾಡೋಕ್ಕೆ ಹೋಗಲ್ಲ. ಆ ಥರ ಆಗ್ತದೆ, ಒಂಥರ ಫ್ರಸ್ಟ್ರೇಟೆಡ್ ಆಗ್ತದೆ. ಅದಕ್ಕೆ ನಾನು ಈ ವಿಡಿಯೋ ಈಗ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋ ನಾನು ಕ್ರಾಸ್ ಕಾಯಿನ್ ಬಗ್ಗೆ, 2 ರುಪೀಸ್ ಕ್ರಾಸ್ ಕಾಯಿನ್ ಬಗ್ಗೆ ಹೇಳ್ತೀನಿ ನಾನು. ಥ್ಯಾಂಕ್ ಯು.